ಆಪರೇಷನ್ ಮಾಡಿಸಿದ್ವಿ. ಮತ್ತೆ ತಿರುಗಿ ಗಡ್ಡೆ ಬೆಳೆದು ಮತ್ತೆ ತಿರುಗಿ ದೊಡ್ಡದಾದ್ಮೇಲೆ ಇಲ್ಲ ಆಪರೇಷನ್ ಆದಮೇಲೆ ಎಲ್ಲಿ ನೋವು ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಮತ್ತೆ ಕಿಮ್ಮೋಥೆರಪಿ ಕೊಡಿಸಿದ್ರೆ ಅದನ್ನು ತಡ್ಕೊಳಕ್ಕಾಗಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪುನರ್ಜನ್ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು, ಜೊತೆಗೆ ಪೇಷಂಟ್ ಕಂಡೀಷನ್ ಸದ್ಯಕ್ಕೆ ಯಾವ ರೀತಿ ಇದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಬಸವರಾಜಪ್ಪ. ಎಲ್ಲಿಂದ ಬಂದಿರೋದು? ದಾವಣಗೆರೆಯಿಂದ. ಪೇಷಂಟ್ ಯಾರು, ನಿಮ್ಗೆ ಏನಾಗ್ತಾರೆ? ಪೇಷಂಟ್ ನಮ್ಮ ಅಣ್ಣವ್ರ ಮನೆಯವರು. ಓಕೆ ಸರ್. ಪೇಷಂಟ್ ಹೆಸರು ಮತ್ತೆ ಅವ್ರ ವಯಸ್ಸು ಏನಿದೆ? ಪೇಷಂಟ್ ಹೆಸರು ರಾಮಕ್ಕ ಅಂತ, 58 ವರ್ಷ ಆಗಿದೆ. ಅವ್ರಿಗೆ ಕ್ಯಾನ್ಸರ್ ಆಗಿತ್ತು, 2 ಸಲ ಆಗಿತ್ತು. 20ನೇ ಇಸ್ವಿ ಒಳಗೆ ಒಂದ್ಸಲ, ಅವಾಗ ಆಪರೇಷನ್ ಮಾಡಿಸಿದ್ವಿ. ಮತ್ತೆ ತಿರುಗಿ ಗಡ್ಡೆ ಬೆಳೆದು ಮತ್ತೆ ತಿರುಗಿ ದೊಡ್ಡದಾದ್ಮೇಲೆ ಈಗ ಮೊನ್ನೆ ಒಂದು 20 ದಿವಸಗಳಿಗೆ ಆಪರೇಷನ್ ಮಾಡಿಸಿದ್ವಿ. ನಾವು ನಿಮ್ದು ಪ್ರೋಗ್ರಾಮು ಫೇಸ್ಬುಕ್ ನಲ್ಲಿ ನೋಡ್ಕೊಂಡ್ವಿ. ನಾವು ಮತ್ತೆ ನಿಮ್ಗೆ ಕಾಲ್ ಮಾಡಿದ್ವಿ. ನಮ್ದು ಹೆಡ್ ಆಫೀಸ್ ಹೈದರಾಬಾದ್ ಅಂತ ಹೇಳಿದ್ರು. ನಮ್ಗೆ ಅಲ್ಲಿ ಹೋಗಿ ದೂರ ಆಗುತ್ತೆ, ಇಲ್ಲೇ ಬೆಂಗಳೂರು ಆತಪ್ಪ ಅಂದ್ರೆ ನಮ್ಗೆ ಹತ್ರ ಆಗುತ್ತೆ, ನಿಯರ್ ಆಗುತ್ತೆ ಅಂತಂದೇಳಿ ನಾವು ಇಲ್ಲಿಗೆ ಬಂದು ಡಾಕ್ಟರ್ ಸಲಹೆ ತಗೊಂಡು ಮೆಡಿಸಿನ್ಸ್ ಶುರು ಮಾಡೇವಿ. ಸರ್, ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ಬೇರೆ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ರಿ? ಏನಾದ್ರು ಆಪರೇಷನ್ ಏನಾದ್ರು ಮಾಡಿಸಿದ್ರಾ? ಹೇಗಿದ್ರು ಪೇಷಂಟ್ ಅಂತ? ಬಾಪೂಜಿ ಒಳಗಡೆಗೆ ಆಪರೇಷನ್ ಮಾಡಿಸಿದ್ವಿ. ಈಗ ಅವ್ರು ಕೀಮೋಥೆರಪಿ ಕೊಡಿಸ್ಬೇಕಂತ ಹೇಳಿದ್ರು. ಕೀಮೋಥೆರಪಿ ಬೇಡ, ಪೇಷಂಟ್ಗೆ ಸ್ವಲ್ಪ ಬಹಳ ಹೆಚ್ಚಿನ ತ್ರಾಸ ಆಗ್ತೈತಲ್ಲ ಹೆಂಗ ಅಂತಂದೇಳಿ, ಇದರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತಂದೇಳಿ ನಮ್ಗೆ ಇತ್ತು. ಅದಕ್ಕೆ ನಿಮ್ಮ ಹಾಸ್ಪಿಟಲ್ಗೆ ನಾವು ಬಂದ್ವಿ. ಏನ್ ಕ್ಯಾನ್ಸರ್ ಅಂತ ಹೇಳಿದ್ರು ಸರ್? ಬ್ರೆಸ್ಟ್ ಕ್ಯಾನ್ಸರ್. ಸೊ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದ ಮುಂಚೆ ಅವ್ರಿಗೆ ಏನಾದ್ರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇತ್ತಾ? ನೋವು ಅಂತ ಇದ್ರ ಅಥವಾ ಏನಾದ್ರು ಹೇಳ್ಕೊಂತಾ ಇದ್ರ? ಮನೆ ಗಡ್ಡೆ ಆಗಿತ್ತು, ಬಹಳ ತ್ರಾಸ ಆಗ್ತಾ ಇತ್ತು. ಸೊ ಅದಾದ್ಮೇಲೆ ಆಪರೇಷನ್ ಮಾಡಿಸಿದ್ರಿ. ಅದಾದ್ಮೇಲೆ ಆಮೇಲೆ ಸ್ವಲ್ಪ ದಿನ ಚೆನ್ನಾಗಿದ್ರ? ಇಲ್ಲ, ಆಪರೇಷನ್ ಆದ್ಮೇಲೆ ಎಲ್ಲಿ ನೋವು ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಮತ್ತೆ ಕಿಮ್ಮೋಥೆರಪಿ ಕೊಡಿಸಿದ್ರೆ ಅದನ್ನು ತಡ್ಕೊಳಕ್ ಆಗಲ್ಲ. ಸದ್ಯ ಇವಾಗ ಹೇಗಿದ್ದಾರೆ ಪೇಷಂಟ್? ಇವಾಗ ಓಡಾಡ್ತಾರ ಅಥವಾ ನಾರ್ಮಲ್ ಆಗಿದಾರ? ಹೇಗಿದ್ದಾರೆ? ನಾರ್ಮಲ್ ಅದಾರ. ಈಗ ಏನ್ ಸುಸ್ತು ಏನೂ ಆಗಲ್ಲ? ಸುಸ್ತಾಗೈತಿ, ಸ್ವಲ್ಪ ಸುಸ್ತಾಗುತ್ತೆ. ಊಟ ಎಲ್ಲ ನಾರ್ಮಲ್ ತಗೊಂತಾರ? ಊಟ ಮಾಡ್ತಾರೆ. ಸರ್, ಇವಾಗ ಆಲ್ರೆಡಿ ಬಂದು ಡಾಕ್ಟರ್ ಹತ್ರ ಕೂಡ ಮಾತಾಡಿದ್ರಿ. ಡಾಕ್ಟರ್ ಜೊತೆ ಮಾತಾಡೋದು ನಿಮ್ಗೆ ಹೇಗೆ ಅನಿಸ್ತು? ನಿಮ್ಮ ಮೆಡಿಸಿನ್ಗೆ ಏನೈತಲ್ಲ ಒಂದು 90% ಆರಾಮಾಗುತ್ತೆ ಅನ್ನೋ ಭರವಸೆ ಕೊಟ್ಟರು. ನಾವು ಕಂಟಿನ್ಯೂ ಮಾಡ್ತಾರೆ. ಓಕೆ ಸರ್, ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.